ಶಾಂತಿ ಸದನ ಆಸ್ತಿ ಮಾರಾಟ ಮಾಡುವ ನೆಪದಲ್ಲಿ ಅಮಾಯಕರನ್ನ ಮೋಸದ ಜಾಲದಲ್ಲಿ ಸಿಲುಕಿಸಿ ಅವರಿಂದ ಕೋಟ್ಯಾಂತರ ರೂಪಾಯಿ ಹಣ ಪಡೆದವರನ್ನ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಕಲಬುರಗಿ ಮೆಥೋಡಿಸ್ಟ್ ಚರ್ಚ್ ಹಿತೈಷಿಗಳು ಹಾಗೂ ಶಾಂತಿ ಸದನ ಹೋರಾಟ ಸಮಿತಿ ಮನವಿ ಪತ್ರವನ್ನ ಪೊಲೀಸ್ ಮಹಾನಿರ್ದೇಶಕರು ಸಿಐಡಿ ಅವರಿಗೆ ನೀಡಿದರು. ಸಂಘಟಿತ ಅಪರಾಧ ಪ್ರಕರಣದಲ್ಲಿ ಕೋಟ್ಯಾಂತರ ರೂಪಾಯಿ ಮೋಸ ವಂಚನೆ ಮಾಡಿ ಕ್ರಿಶ್ಚಿಯನ್ ಸಮುದಾಯದ ಆಸ್ತಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿರುವುದನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯ ಮಾಡಿದರು. ಸಂಘಟಿತ ಅಪರಾಧ ಪ್ರಕರಣದಲ್ಲಿ ಕೋಟ್ಯಾಂತರ ರೂಪಾಯಿ ಮೋಸ ವಂಚನೆ ಮಾಡಿ ಕ್ರಿಶ್ಚಿಯನ್ ಸಮುದಾಯ ಆಸ್ತಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದಾರೆ, ಅವರನ್ನ ಬಂಧಿಸಬೇಕು ಎಂದು ಮುಖಂಡರಾದ ಸಂಧ್ಯಾರಾಜ್ ಅವರು ಒತ್ತಾಯ ಮಾಡಿದರು. ಯೇಸು ಕ್ರಿಸ್ತ ಹೆಸರಲ್ಲಿ ನಾವು ಎಲ್ಲರನ್ನು ವಂದಿಸುತ್ತೇವೆ. ವಿಶೇಷವಾಗಿ ಇವತ್ತು ನಾವು ನಮ್ಮ ಮೆಥಡಿಸ್ಟ್ ಚರ್ಚ್ ಸಭೆಕರು ಹಿತೈಷಿಗಳು ಮತ್ತು ನಮ್ಮ ಶಾಂತಿ ಸದನ ಹೋರಾಟ ಸಮಿತಿ ವತಿಯಿಂದ ನಾವು ಇವತ್ತು ನಮ್ಮ ಇಲ್ಲಿ ಪೊಲೀಸ್ ಕಮಿಷನರ್ ಕಲಬುರಗಿಯಲ್ಲಿ ನಮ್ಮ COD ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ನಾವು ಇವತ್ತು ಬಂದು ಭೇಟಿಯಾಗಿದ್ದೀವಿ. ಮೂಲ ಕಾರಣ ಏನಂದರೆ ಸುಮಾರು 6 ತಿಂಗಳ ಹಿಂದುಗಡೆ ನಮ್ಮ ಶಾಂತಿ ಸದನ್ ಆಸ್ತಿ ಇದೆ ಪ್ರೈಮ್ ಲೊಕೇಶನಲ್ಲಿ, ಅದರದ್ದು ಹಗರಣ ಆಗಿದೆ. ಸೊ ಅದು ಹಗರಣ ಆಗಿ ಕೇಸ್ ರಿಜಿಸ್ಟರ್ ಆಗಿದೆ, ಅದು ಎಲ್ಲ ಆಗಿ ಬೇಲ್ನು ರಿಜೆಕ್ಟ್ ಆಗಿದೆ. ಅದು ಯಾಕಂದರೆ ಸುಮಾರು 21 ಕೋಟಿ ಮೇಲ್ಪಟ್ಟು ಹಗರಣ ಆಗಿದೆ. ಅದಕ್ಕೆ ನಾವು ಎಲ್ಲರೂ ಸೇರಿ 6 ತಿಂಗಳಾಯಿತು ಇದು ವಿಳಂಬ ಆಗ್ತಾಯಿದೆ. ಇದು ಯಾಕೆ ವಿಳಂಬ ಮಾಡ್ತಾಯಿದ್ದೀರಾ, ಅದಕ್ಕೆ ನಾವು ಪ್ರಶ್ನೆ ಹಾಕೋಕ್ಕೆ ನಾವು ಇಲ್ಲಿ ನಮ್ಮ COD ಆಫೀಸರ್ ಹತ್ರ ಬಂದಿದ್ದೀವಿ. ಅವ್ರ ಹತ್ರ ಭೇಟಿಯಾಗಿ ನಮ್ಮ ಮನವಿಯನ್ನು ತೊಗೊಂಡಿದ್ದಾರೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಸರ್ ನೀವು ಡಿಲೇ ಮಾಡಬೇಡ್ರಿ, ಯಾಕಂದರೆ ನೀವು ಡಿಲೇ ಮಾಡಿದ್ರೆ ಅವರು ತಮ್ಮ ಚಟುವಟಿಕೆಗಳು ಯಾವುದೂ ಅದರ ಬಗ್ಗೆದಾಗ ಸೀರಿಯಸ್ ಇಲ್ಲ. ಅವರು ತಮ್ಮದೇ ಆದ ರೀತಿಯಲ್ಲಿ ತಾವು ತಮ್ಮ ಚಟುವಟಿಕೆಗಳು ನಡೆಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಮುಂದಿನ ದಿನಗಳಲ್ಲಿ ಬರೋ ದಿನಗಳಲ್ಲಿ ನಮ್ಮ ಆಸ್ತಿಗಳು ಈಗ ಶಾಂತಿಸದನೆ ಆಗಿದೆ. ಇದೇ ಥರ ನಮ್ಮ ವಿಶ್ವವಿದ್ಯಾಲಯ ಶಾಲೆದು ಆಸ್ತಿ, ನಮ್ಮ ಬೀದರ್ದಲ್ಲಿ, ನಮ್ಮ ಯಾದಗಿರಿದಲ್ಲಿ, ಇವು ಎಲ್ಲದಕ್ಕೂ ಅವರು ಆದಷ್ಟು ಶೀಘ್ರದಲ್ಲೇ ಒಂದು ಜಾಯಿಂಟ್ ವೆಂಚರು ಅಥವಾ ಏನೋ ಒಂದು ನಿರ್ಣಯ ತೊಗೋಬೇಕಂಥೇಳಿ ಅವರು ತೀರ್ಮಾನಗಳು ನಡೀತಾ ಇದೆ. ಅದಕ್ಕೆ ನಾವು ಇವತ್ತು ಮುಖ್ಯವಾಗಿ COD ಅವರ ಹತ್ರ ನಮ್ಮ ಮೇನ್ ಇದಕ್ಕೆ ಏನು ಆರೋಪಿದಾರರು ಇದ್ದಾರೆ ಅವರೆಲ್ಲರನ್ನೂ ಬಂಧಿಸಿ ಅವರಿಗೆ ತನಿಖೆ ಮಾಡಿರಿ, ಬರೀ ತನಿಖೆ ಮಾಡಿ ಬಿಡೋಕ್ಕೆ ಹೋಗಬೇಡ್ರಿ, ದಯವಿಟ್ಟು ಅವರಿಗೆ ಬಂಧಿಸಿದಾಗ ನಮಗೆ ಒಂದು ನ್ಯಾಯ ಸಿಗುತ್ತೆ. ತಕ್ಕವಾಗ ಒಂದು ಅದರೊಳಗೆ ವಿಶೇಷವಾಗಿ ನಮ್ಮ ಬಿಷಪ್ NL ಕರ್ಕರೆ ಅಂತಿದ್ದಾರೆ, ಅವರು ಮತ್ತು ಕೆಲವು ಒಂದು 8-10 ಜನ ಒಳಗಡೆ ಇದ್ದಾರೆ. ಅವರೆಲ್ಲರೂ ಆರೋಪಿಗಳಿದ್ದಾರೆ. ಸೊ ಅವರಿಗೆ ನಮ್ಮ ಸಂವಿಧಾನ ಪ್ರಕಾರ, ನಮ್ಮದು ಮೆಥಡಿಸ್ಟ್ ಚರ್ಚ್ ಇಂಡಿಯಾದ ಪ್ರಕಾರ ಆರೋಪಿಗಳಿಗೆ ಯಾವುದೇ ಆದ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಬಾರ್ದು. ಆದರೆ ಇವರು ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಸರ್ಕಾರ ಆದೇಶ, ಕೋರ್ಟ್ ಆದೇಶ ನೆಗ್ಲೆಕ್ಟ್ ಮಾಡಿ ತಾವ್ರು ನಡೀತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಾವು ಇವತ್ತು ಕಮಿಷನರ್ ಅವರಿಗೆ, COD ಕಮಿಷನರ್ಗೆ ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೀವಿ. ಇವತ್ತು ನಾವೆಲ್ಲ ನಾಯಕರು, ನಮ್ಮ ಚರ್ಚ್ ನಾಯಕರು ಎಲ್ಲರೂ ನಾವು ಸೇರಿ ಬಂದಿದ್ದೀವಿ. ಇದನ್ನು ಉಳಿಸ್ಕೋ ಅನ್ನೋದು ಉದ್ದೇಶದಿಂದ ಬಂದಿದ್ದೀವಿ. ಇದು ಆದಷ್ಟು ಜಲ್ದಿ ನಮಗೆ ನ್ಯಾಯ ದೊರಕುತ್ತೆ. ನಮ್ಮ ಆಸ್ತಿ ಪುಣ್ಯಾತ್ತರ ಆಸ್ತಿ ಇದೆ, ಅದು ಪಂಡಿತ್ ರಮಾದೇವ್ ಅವರು ಸ್ಥಾಪನೆ ಮಾಡಿದ್ದು. ಅದು ಮಹಿಳೆಯರಿಗಾಗಿ ಉಪಯೋಗಿಸಬೇಕಂತ ನಾವು ಡಿಸ್ಟಿಕ್ ನಮ್ಮ ಮೆಥಡಿಸ್ಟ್ ಚರ್ಚ್ ವತಿಯಿಂದ ನಾವು ಬಂದಿದ್ದೀವಿ. ಇದನ್ನು ಹೇಳಿ ನಾವು ಎಲ್ಲರಿಗಿಂತ ತಮ್ಮಲ್ಲಿ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.